ಮಗಳು ಭಾರಿ ಕೆಲಸ ಮಾಡ್ತಿದ್ದಾಳೆ ನೋಡಿ. ಹಬ್ಬದ ದಿನ ಕುತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾಳೆ. ಮೋರಿಯಾ ಮೋರಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮನೇಲಿ ಗೌರಿ ಹಬ್ಬ, ಸೊ ಕ್ಲೀನಿಂಗ್ ನಡೀತಾ ಇದೆ ನೋಡಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನೇ ಮಾಡಿಲ್ಲ. ಇವಾಗ ನಾವು ದೇವ್ರ ಸಾಮಾನೆಲ್ಲ ಎತ್ತಿ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಸೊ ಗಣೇಶ ಕೂರಿಸೋದು, ಲಾಸ್ಟ್ ಟೈಮ್ ಲಕ್ಷ್ಮಿ ಕೂರಿಸಿದ್ವಲ್ಲ, ಇದೇ ಜಾಗದಲ್ಲಿ ಗಣೇಶ ಕೂರಿಸೋದು. ಈ ಕೆಲಸ ನಡೀತಾ ಇದೆ, ನಿಮಗೆ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸು. ಹೆಂಗೆ ಕೆಲಸ ನಡೀತಾ ಇದೆ, ಫುಲ್ಲು ಗ್ರಾನೈಟ್ ಕೆಲಸ ನಡೀತಾ ಇದೆ, ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸು. ಮನೆಯೆಲ್ಲ ಫುಲ್ಲು ಸೊಪ್ಪು ಕವರೆಲ್ಲ ಎತ್ಬಿಟ್ಟಿದ್ದೀವಿ, ಕ್ಲೀನಿಂಗ್ ನಡೀತಾ ಇದೆ. ಇಲ್ಲಿ ಗಣೇಶ ಕೂರಿಸೋದು ಪ್ರದಿದು. ಗಣೇಶ ಎಲ್ಲ ಅವನೇ ಹೇಳಿದ್ದಾನೆ, ನಂದೇ ಗಣೇಶ ಕೂರಿಸೋ ಡೆಕೋರೇಷನ್ ಎಲ್ಲ ನಂದೇ ಅಂತ ಹೇಳಿದ್ದಾನೆ. ಸೊ ನಿಮಗೆ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸು, ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ. ಸೊ ವಾಯ್ಸ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನಾಗಿದೆ ನೋಡಿ. ಎಲ್ಲ ಏನೇನು ಮಾಡಬೇಕು ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಏನಿದ್ರು ನಮ್ಮದು ದೇವ್ರ ಮನೆ ಕೆಲಸ ಮತ್ತು ಡೆಕೋರೇಷನ್. ಏನು ಡೆಕೋರೇಷನ್ ಮಾಡೋದು ಅಂದರೆ ಆಲ್ರೆಡಿ ಅವ್ನು ಹೇಳಿದ್ದಾನೆ, ಅಕ್ಕ ಈ ಥರ ಮಾಡ್ತೀನಿ ಅಂತ. ಸೊ ಅವನಿಗೆ ಬಿಟ್ಬಿಟ್ಟಿದ್ದೀವಿ. ನನ್ನ ಹಸ್ಬೆಂಡು ಅವನು ಸೇರಿಕೊಂಡು ಡೆಕೋರೇಷನ್ ಮಾಡ್ತಾರೆ. ಇವಾಗ ನಮ್ಮದೇನಿದ್ರು ದೇವ್ರ ಮನೆ ಕೆಲಸ. ಬನ್ನಿ ದೇವ್ರ ಮನೆ ಫಸ್ಟು ಕ್ಲೀನ್ ಮಾಡಿಡೋಣ. ದೇವ್ರ ಪಾತ್ರೆನೆಲ್ಲ ಬೆಳಗಿಟ್ಟಿದ್ದೀವಿ. ದೇವ್ರ ಮನೆ ಸದ್ಯಕ್ಕೆ ನೀಟಾಗಿದೆ. ದೇವ್ರ ಫೋಟೋಗಳೆಲ್ಲ ಒಡಿಸಿ ಅರಿಶಿನ ಕುಂಕುಮ ಇಡಬೇಕು. ಇದೆಲ್ಲ ಕ್ಲೀನಾಗಿದೆ ನೋಡಿ. ದೇವ್ರ ಫೋಟೋಗಳೆಲ್ಲ ಇಟ್ಕೊಂಡಿದ್ದೀವಿ. ಎಲ್ಲ ಅರಿಶಿನ ಕುಂಕುಮ ಇಟ್ಟು ಆ್ಯಂಡ್ ಇಲ್ಲಿ ಡೆಕೋರೇಷನ್ಗೆ ಇವಾಗ ರೆಡಿ ಮಾಡಬೇಕು. ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟ್ ಎಲ್ಲ ಮುಗಿಸ್ಬಿಟ್ಟು ಆಮೇಲಿಂದ ಆ ಕಡೆ ಫೈನಲಾಗಿ ಈ ಜಾಗಕ್ಕೆ ಸೇರಿಸ್ಬೇಕು. ಬನ್ನಿ ನೋಡಿ. ಅವಳು ಪಾಪ ನನ್ನ ಮಗಳು ಭಾರಿ ಕೆಲಸ ಮಾಡ್ತಿದ್ದಾಳೆ ನೋಡಿ. ಹಬ್ಬದ ದಿನ ಕುತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾಳೆ. ಏನು ನೋಡ್ತಿದ್ದಾಳೆ ನೋಡಿ ಲ್ಯಾಪ್ಟಾಪಲ್ಲಿ? ಮಧುಗೌಡ ಯೂಟ್ಯೂಬ್ ಚಾನಲ್. ಆಲ್ವೇಸ್ ಮಧುಗೌಡ ಮಧುಗೌಡ ಮಧುಗೌಡ. ಬಿಗ್ ಫ್ಯಾನ್ ಅವಳು. ಮಧುಗೌಡನ ಬಿಗ್ ಫ್ಯಾನು. ಸರಿ ಬನ್ನಿ, ನಮ್ಮ ಕೆಲಸ ನೋಡೋಣ. ನಾವು ಕೆಲಸ ಮಾಡಬೇಕು ಗೈಸ್. ಅದೇನೋ ಮಾಡ್ತಾ ಇದ್ದಾನಂತೆ ನೋಡಿ. ಅದೇನೋ ನೋಡಿ, ಇಷ್ಟು ಉದ್ದ ಕೂರಿಸಿದ್ದಾನೆ. ಇವಾಗ ಬಂದ, ನೆನ್ನೆ ಹೋಗಿದ್ದು ಇವತ್ತು ಬಂದಿದ್ದಾನೆ. ಅದೆಲ್ಲೋಗಿದ್ನೋ ಗೊತ್ತಿಲ್ಲ. ಅದೇನು ಏನು ಐಡಿಯಾನೋ, ಏನು ಎಕ್ಸ್ಪ್ಲೈನ್ ಮಾಡೋ, ಏನು ಹೇಳಿರಲಿ. ಏನಷ್ಟೇ ಅಷ್ಟು ಹಾಕ್ಬಿಟ್ಟು ಅವನು ಹೇಳ್ತಾ ಇಲ್ಲ. ಸರ್ಪ್ರೈಸ್ ಅಂತೆ. ಅದೇನು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ. ಬಟ್ ನೋಡಿ ಲೈಟಾಗಿ ಕಾಣಿಸ್ತಾ ಇಲ್ಲ, ಅದೇನು ಮಾಡ್ತಾನೋ. ಫ್ರಿಜ್ ಇನ್ನೊಂದು ಸ್ವಲ್ಪ ಆ ಕಡೆ ಹಿಡಿಬೇಕಿತ್ತು. ದೇವರು ಮನೆ ಕ್ಲೀನ್ ಆಗಿದೆ. ಇನ್ನೇನಿದ್ರು ಹೂವು ಮುಡಿಸ್ಬೇಕಷ್ಟೇ. ಇವತ್ತೇ ನಾವು ಮಾಡಲ್ಲ ಗೌರಿ ಹಬ್ಬ ಅಂತ ಎಲ್ಲ. ಏನಿದ್ರು ನಾಳೆನೇ ಬೆಳಗ್ಗೆನೇ ಗೌರಿ ಪೂಜೆ, ಗಣೇಶ ಪೂಜೆ ಎಲ್ಲ ಆವಾಗಲೇ. ಮನೇನೂ ಅಷ್ಟೇ ಫುಲ್ ಎಲ್ಲ ನೀಟಾಗಿದೆ. ಸೋಫಾ ಕವರ್ಗಳು ಹಾಕ್ಬಿಡ್ಬೇಕು. ಮೇಲೆ ತಂದು ಕೊಡು. ಒಂದ್ಸಲ ಯೂಸ್ ಅಷ್ಟೇನಾ? ಮತ್ತೆ ಯೂಸ್ ಇಲ್ಲ ಇದು? ಒಂದ್ಸಲ ಯೂಸ್ ಮಾಡಿ ಬಿಸಾಕದಾ? ಏನೋ ಅವನಿಗೆ ಮರ್ತೋಗಿದೆ ಫ್ರೆಂಡ್ಸ್. ಅವನಿಗೆ ಕನ್ಫ್ಯೂಷನ್ ಆಗೋಗಿದೆ ಹೆಂಗೆ ಹಾಕೋದು ಏನು ಅಂತ. ವೆರಿ ಗುಡ್. ಮಾಡಿ
ಪ್ರದಿ ಏನೇನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾನೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದು ಹೂವು ಎಲ್ಲ ತೊಗೊಂಬಂದಿದ್ರು. ಡೆಕೋರೇಷನ್ ಮಾಡೋದಕ್ಕೆ ಅರ್ಜೆಂಟಾಗಿ ಹೂವು ಬೇಕಿತ್ತು, ಸ್ವಲ್ಪ ತೊಗೊಂಬಂದಿದ್ದಾರೆ. ನೆಕ್ಸ್ಟು ನಾವು ಗಣೇಶ ತೊಗೊಂಬರಕ್ಕೆ ಹೋಗೋಣ ಬಾ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಯಾವಾಗ್ಲೂ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅವರೇ ಹೋಗಿ ತೊಗೊಂಬರೋದಿಲ್ಲ. ಮಕ್ಳಿಗೂ ಇಷ್ಟ ಆಗಬೇಕು, ನಮಗೂ ಇಷ್ಟ ಆಗಬೇಕಲ್ಲ. ಸೊ ಎಲ್ರೂ ಇವಾಗ ಹೊರಡ್ತಾ ಇದ್ದೀವಿ ಗಣೇಶ ತೊಗೊಂಬರೋದಕ್ಕೆ. ಬನ್ನಿ ಯಾವ ಥರ ಕಲೆಕ್ಷನ್ಸ್ ಇದೆ ಆ್ಯಂಡ್ ಯಾವ ಗಣೇಶ ತೊಗೊಂಬರ್ತೀವಿ ಅಂತ ನೋಡೋಣ. ಆ್ಯಂಡ್ ಹೋಗ್ತಾ ಇದ್ದೀವಿ, ಹೆವಿ ಟ್ರಾಫಿಕ್ ನೋಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಾವು ಅಲ್ಲಿಗೆ ಹೋಗೋದಕ್ಕೇ 1 ಅವರ್ ಆಯಿತು ನಮಗೆ ಅಲ್ಲಿ ರೀಚ್ ಅಷ್ಟೊತ್ತಿಗೆ. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಮಾತ್ರ. ಹಬ್ಬ ಅಲ್ವಾ, ಹಬ್ಬ ಅಂತಂದರೆ ಇಷ್ಟೆಲ್ಲ ಟ್ರಾಫಿಕ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನಾವು ಮಾರ್ಕೆಟ್ ಫ್ಲೈಓವರ್ ಹತ್ರ ಬಂದ್ವಿ ನೋಡಿ. ಮಾರ್ಕೆಟ್ ಹತ್ರ ಫುಲ್ಲು ಇನ್ನೂ ಜನ ಇದ್ದಾರೆ, ಇನ್ನೂ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇನ್ನೂ ಹಬ್ಬ ಇದೆ ಅಲ್ವಾ, ಇನ್ನು ನಾಳೆ ಇದೆ ಹಬ್ಬ. ಸೊ ಫುಲ್ಲು ಪರ್ಚೇಸಿಂಗ್ ನಡೀತಾ ಇದೆ. ಕಾರ್ ಹೋಗಲ್ಲ ಅನ್ಸುತ್ತೆ. ಫುಲ್ ಮಾರ್ಕೆಟ್ ತುಂಬ. ಆ್ಯಕ್ಚುಲಿ ನಾವು ಈ ಸಲ ಕಲಸಿಪಾಳ್ಯ ಹತ್ರ ಮಾವಳ್ಳಿ RV ರೋಡ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ ಈ ಸಲ ಗಣೇಶ ತೊಗೊಳೋದಕ್ಕೆ. ಆ್ಯಕ್ಚುಲಿ ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತಂತೆ. ಸರಿ ಬಾ ಅಂತ ಹೇಳಿದ್ರು. ಅಲ್ಲೇ ಹೋಗಿ ನೋಡೋಣ. ಅವ್ರು ಆ್ಯಕ್ಚುಲಿ ಅಲ್ಲೇ ಡ್ಯೂಟಿ ಮಾಡೋದಲ್ವ, ಅವ್ರು ಹೋಗಿ ನೋಡಿದ್ದಾರೆ ಫಸ್ಟ್ ಒಂದು ಸಲ. ತುಂಬ ಚೆನ್ನಾಗಿದೆ ಇಲ್ಲಿ ಡಿಸೈನ್ಸು ಮತ್ತು ನ್ಯೂ ಡಿಸೈನ್ಸ್ ಎಲ್ಲ ಇದೆ ಬಾ ಅಂತ ಹೇಳಿದ್ರು. ಸೊ ಅವರೇ ಬಂದು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬಟ್ ನಾವು ಲಾಸ್ಟು ಬಿಫೋರ್ ಇಯರ್ಸಲ್ಲೆಲ್ಲ ಅಲ್ಲೇ ನಿಯರು ಬ್ಯಾಟ್ರಾಯನ್ಪುರದ ಹತ್ರ ಹೋಗ್ತಾಯಿದ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿರ್ತಾಯಿತ್ತು ಕಲೆಕ್ಷನ್ಸು. ಬಟ್ ಈ ಸಲ ಇನ್ನೂ ತುಂಬ ಚೆನ್ನಾಗಿದೆ, ಬಾ ಇಲ್ಲೇ ಹೋಗಿ ತೊಗೊಂಬರೋಣ ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ ಬನ್ನಿ ಬಂದ್ವಿ ನೋಡೋಣ ಅಂದ್ಕೊಂಡು. ಬಟ್ ನಿಜ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಗಣೇಶ ಬೇಕಾದವ್ರಿಗೆ ಈ ಕಡೆ ಸೈಡ್ ಇತ್ತು, ಮತ್ತು ತುಂಬ ದೊಡ್ಡ ಗಣೇಶ ಬೇಕಾದರೆ ರೈಟ್ ಸೈಡ್ ಇತ್ತು. ಸೊ ನಾವು ಮನೇಲಿ ಕೂರಿಸ್ತಾ ಇರೋದು ಚಿಕ್ಕ ಗಣೇಶ. ಸೊ ಅದೇ ಇರಲಿ ತೊಗೊಳ್ಳೋಣ ಅಂತೇಳಿ ನಾವು ಈಗ ಇಲ್ಲಿ ಬಂದಿದ್ದೀವಿ. ಬನ್ನಿ ಯಾವ ಗಣೇಶ ಪರ್ಚೇಸ್ ಮಾಡ್ತೀವಿ ನೋಡೋಣ. ಜಾಗ ಬಿಡಕ್ಕೆ ಅವ್ರಿಬ್ರು ಕಿತ್ತಾಡ್ಲಿ.
ಅಣ್ಣ ಎತ್ಕೊಳ್ಳುತ್ತೆ ಬಿಡು, ಅಣ್ಣ ಎತ್ಕೊಳ್ಳಿ ಬಿಡು, ಅಣ್ಣ ಎತ್ಕೊಳ್ಳಿ ಬಿಡು. ಈ ಕಡೆ ಬಾ, ಈ ಕಡೆ ಬಾ. ತಗೋ ತಗೋ. सीमाने ನಾವು ಗಣೇಶ ತೊಗೊಂಡೋಗಿ ಕಾರಲ್ಲಿ ಇಟ್ಬಿಟ್ಟು ಮತ್ತೆ ಪಕ್ಕದ ಸ್ಟ್ರೀಟಲ್ಲಿ ಫುಲ್ಲು ಗಣೇಶಗಳು, ತುಂಬ ದೊಡ್ಡ ದೊಡ್ಡ ಗಣೇಶಗಳು ಮತ್ತು ತುಂಬ ಚೆನ್ನಾಗಿತ್ತು. ಸರಿ ಒಂದ್ಸಲ ಹೋಗಿ ನೋಡ್ಕೊಂಬರೋಣ, ವೀಡಿಯೋ ಮಾಡ್ಕೊಂಬರೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ವೆರೈಟೀಸ್ ಇದೆ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಇದೆಲ್ಲ ದೊಡ್ಡ ದೊಡ್ಡ ಗಣೇಶ, ಇಲ್ಲಿ ಯಾವುದೂ ಚಿಕ್ಕ ಗಣೇಶ ಇರಲಿಲ್ಲ. ನಾನು ಫಸ್ಟ್ ತೊಗೊಂಡಲ್ಲ, ಅಲ್ಲಿ ಮಾತ್ರ ಚಿಕ್ಕ ಗಣೇಶ ಇದ್ದಿದ್ದು. ಇಲ್ಲೆಲ್ಲ ಫುಲ್ಲು ದೊಡ್ಡ ಗಣೇಶನೇ. ನೋಡಿ ಇನ್ ಕೇಸ್ ನಿಮ್ಗೇನಾದ್ರು ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ ಇದಿರೋದು ಬ್ಯಾಂಗ್ಳೂರಲ್ಲಿ, ಕಲಸಿಪಾಳ್ಯ ಮಾವಳ್ಳಿ ಹತ್ರ. ಫುಲ್ಲು ಆ ಸ್ಟ್ರೀಟ್ ಫುಲ್ಲು ಗಣೇಶನೇ ಇದೆ. ಹೋಗಿ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡಿ.
ಗಣೇಶ್ ಚೆನ್ನಾಗಿತ್ತಾ? ಬನ್ನಿ ಹೋಗೋಣ. ಈಗ ತಂದ ಗ್ರೀನ್ ಗಣೇಶ ಈಗ ತಂದಿಲ್ಲ. ತಿನ್ಬೇಕು ಶಂಭು ಬರದಲ್ಲಿ ತಿನ್ಬೇಕು ಏನಾರು. ನಾವು ಗಣೇಶ ತಗೊಂಡು ಹೊರಡ್ತಾ ಇದ್ದೀವಿ ಮನೆ ಹತ್ರ. ನೋಡಿ ಆನ್ ದ ವೇ ಬರಬೇಕಾದ್ರೆ ಯಾವುದೋ ಒಂದು ಸ್ಟ್ರೀಟಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಾನು ವಿಡಿಯೋ ಮಾಡಿಕೊಂಡೆ. ನೋಡೋಣ ನೆಕ್ಸ್ಟು ನಮ್ಮ ಸ್ಟ್ರೀಟ್ ಹತ್ರನೂ ಹಾಕ್ಸ್ಬೇಕು ಅಂತ ಅನ್ಕೋತಾ ಇದ್ವಿ. ಹಂಗೆ ಮಾಡ್ಕೊಡು. ನೀನು ಬರೋ ನಾನು ಎತ್ಕೋತೀನಿ. ನೀನು ಬರೋ ಹಾಂ ಇದು ಫಸ್ಟು ಗೌರಿ ಬರ್ಬೇಕು ಮುಂದೆ. ಮೋರಿಯ ಮೋರಿಯ ಲೆಫ್ಟು ಜೊತೆಲೇ ಬರ್ಬೇಕು ಚಿನ್ನಿ. ನೀವು ಮೊದಲೇ ಬಂದ್ಬಿಟ್ರೆ ಹಂಗೆ ನೀನು ಸರಿಯಾಗಿ ಇಟ್ಕೋ ಚಿನ್ನಿ. ಇಲ್ಲೋಡು ಫ್ರೂಟ್ಸ್ ಎಲ್ಲ ಇಮಾನಿ ಸದ್ವಿಗ್ದು ಜೋಡಿಸಿದ್ದು. ಓಪನ್ ಮಾಡಿ ಏನೇನಿದೆ ನೋಡೋಣ. ಹೇಗಿದ್ರು ಗಣೇಶ ತರಕ್ಕೆ ಹೋಗಿದ್ವಲ್ಲ, ಹಾಗೆ ಫ್ರೂಟ್ಸು ಇಡಬೇಕಲ್ವ, ಮೇಯ್ನ್ ಫ್ರೂಟ್ಸೇ. ಸೊ ಫ್ರೂಟ್ಸು ತೊಗೊಂಬರೋಣ ಅಂತ ಹೇಳಿ ಹಾಗೆ ಹೊರಟ್ವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಫ್ರೂಟ್ಸ್ ಎಲ್ಲ ತಂದು ಇಟ್ಟಿದ್ರು. ಬಟ್ ಅವರು ಬೈಕಲ್ಲಿ ಬಂದಿರೋದ್ರಿಂದ ತೊಗೊಂಡು ಬರೋಕ್ಕಾಗಿರಲಿಲ್ಲ. ಸೊ ಅಲ್ಲೇ ಇಟ್ಟಿದ್ರು. ನಾವು ಹೇಗಿದ್ರು ಹೋಗಿದ್ವಲ್ಲ, ಕಾರಲ್ಲಿ ಹೋಗಿದ್ವಲ್ಲ. ಸೊ ಗಣೇಶನು ತೊಗೊಂಡು ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ನೋಡಿ ಏನೇನು ಫ್ರೂಟ್ಸ್ ಇದೆ ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಲಾಸ್ಟು ನೀವು ವರಲಕ್ಷ್ಮಿ ಹಬ್ಬದಲ್ಲಿ ನೋಡಿದ್ರಿ ನೀವು, ನನ್ನ ಮಕ್ಕಳನ್ನೇ ಫ್ರೂಟ್ಸ್ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ತಟ್ಟೆಗೆಲ್ಲ ತುಂಬಿ ಫುಲ್ ಅವರೇ ಅದೆಲ್ಲ ಡಿಸೈನ್ ಮಾಡಿದರು. ಸೊ ಈ ಸಲನೂ ಅಷ್ಟೇ ನಾವೇ ಕ್ಲೀನ್ ಮಾಡಿ ವಾಶ್ ಮಾಡಿ ಇಡ್ತೀವಿ, ತಟ್ಟೆಗೆಲ್ಲ ಇಡ್ತೀವಿ, ನಾವೇ ದೇವ್ರಿಗೆ ಇಡ್ತೀವಿ ಅಂತ ಇಬ್ಬರೂ ಹೇಳ್ತಾ ಇದ್ದಾರೆ. ಸೊ ಏನೇನು ಫ್ರೂಟ್ಸ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸಾಕು ಅಂತ ಅನ್ನಿಸ್ತು. ಲಾಸ್ಟ್ ಟೈಮ್ ತಂದಿರೋದೇ ಇನ್ನೂ ಸ್ವಲ್ಪ ಫ್ರೂಟ್ಸ್ ಎಲ್ಲ ಉಳಿದಿತ್ತು. ಅದಕ್ಕೆ ನಾನೇನು ಅದನ್ನೇನು ಇಡಲ್ಲ. ಸೊ ಇದನ್ನೇ ಇಡೋದು, ಫ್ರೆಶ್ ಇದನ್ನೇ. ಸೊ ಇಷ್ಟೇ ಸಾಕು ಅಂತ ತೊಗೊಂಬಂದಿದ್ದೀವಿ. ಯಾರು? ಸೊ ಡೆಕೋರೇಷನ್ ಮಾಡೋದಕ್ಕೆ ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಹಾಕ್ತಾ ಇದ್ದಾರೆ. ಇಬ್ಬರೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಯಾವ ಸ್ಕ್ರೀನ್ ಹಾಕೋದು ಅಂತ. ಸೊ ಇಬ್ಬರೂ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಯಾವ ಸ್ಕ್ರೀನ್ ಹಾಕ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಮೇಲ್ಗಡೆ ಫುಲ್ ಒಂದು ಲೈನ್ ಇರಬೇಕಾ? ಅದನ್ನೆಲ್ಲ ತಳ್ಳವ ಆ ಕಡೆ
ಇವು 4 ಹಾಕು, 6 ಹಾಕೋ, ಅದೊಂದು ಹಾಕೊಳ್ಳೋ ಸಿಂಗಲ್ಲ. 6 ಹಾಕ್ತೀನಿ, ಅವನು 5 ಹಾಕಿರೋದು ಇನ್ನ. ಈಗ ಇಲ್ಲೆಷ್ಟು ಅದು? ಇಲ್ಲೆರಡು, ಇಲ್ಲಿ 3. ಸದ್ವಿಕ್ ಇದನ್ನ ಆ ಕಡೆ ಇದಲ್ಲವ? ಇಲ್ಲ ಹಾಕವ. ಹಿಂದೆ ಬಾ ಮಗನೆ. ಇದೇ ಇವನಲ್ಲಿ ತೆಗಿಬೇಕಾ? ಹಾಂ, ಅದರಲ್ಲಿ ಒಂದೊಂದು ತಡಿ. ಇದು ಸಾಮಂತಿಗೆನಾ? ಇದು ಅದೇನು ಕೇಳೋ ಅವನಿಗೆ. ಡೈರಿನಾ? ಬೈರಿದ್ರ ಅದೇ ಹೆಸ್ರು ಹೇಳು. ಅವ್ರಿಗೆ ಅವೆಲ್ಲ ಗೊತ್ತಿರಲ್ಲ. ಸುಮ್ಮನೆ ಈ ಕಲರ್ ಅಂದ್ರೆ ಈ ಕಲರ್. ಇವನಲ್ಲೆಲ್ಲ ಕದು ಸೈಡ್ಗೆ ಈ ಕಡೆ. ನಾನು ಸದ್ವಿಕನ್ಗೆ ವಿಡಿಯೋ ಮಾಡೋ ಅಂತ ಕೊಟ್ಟೆ. ನೋಡಿ ಯಾವ ಥರ ವಿಡಿಯೋ ಮಾಡಿದ್ದಾನೆ, ಫುಲ್ಲು ಬ್ಲರ್ ಮಾಡಿದ್ದಾನೆ. ಸೊ ವಿಡಿಯೋನೇ ಸರಿಯಾಗಿ ಮಾಡಿಲ್ಲ, ಸುಮ್ಮನೆ ಇರಲಿ ಅಂತ ಆ್ಯಡ್ ಮಾಡಿದೆ. ನಾವೇನೂ ಡೆಕೋರೇಷನ್ ಮಾಡಿಲ್ಲ, ಯಾಕಂದರೆ ಹೂವು ಸ್ವಲ್ಪ ತರಬೇಕು. ಹಸ್ಬೆಂಡ್ ತರೋದಕ್ಕೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಮತ್ತೆ ಬಂದು ಡೆಕೋರೇಷನ್ ಮಾಡ್ತೀವಿ. ಈಗ 10 o'clock ಆಗಿದೆ, ಹೋಗಿ ಮಲ್ಕೋತಾ ಇದ್ದೀವಿ. ಅವ್ರು ಬಂದು ಮತ್ತೆ ಏನಾದರೂ ಎಬ್ರಿಸಿದ್ರೆ ಬಂದು ಇನ್ನು ಮಿಕ್ಕಿದ ಕೆಲಸ ಅಷ್ಟೇ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಫ್ರೂಟ್ಸ್ ಎಲ್ಲ ಎತ್ತಿಕ್ಕಿ ಫ್ಲವರ್ಸ್ ಎಲ್ಲ ಕಟ್ಟಿಟ್ಟಿದ್ದೀವಿ. ಅದು ಜೋಡಿಸ್ಬೇಕು. ಆ್ಯಕ್ಚುಲಿ ಒಂದು ಆರ್ಚ್ ಹೇಳಿದಾರಂತೆ. ಹೂವು ಎಲ್ಲ ಇಲ್ಲಿದೆ. ಹೂವು ಎಲ್ಲ ಕಟ್ಟಿ ಇಲ್ಲಿಟ್ಟಿದ್ದೀವಿ. ಏನೇನಿದ್ರು ಅವ್ರು ಬಂದಮೇಲೆ ಮಾಡಬೇಕು. ಸೊ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಿರ್ತೀವಿ. ಆಮೇಲೆ ಅವ್ರ ಪಾಪ ಬಂದಮೇಲೆ ಮತ್ತೆ ಬರ್ತೀವಿ ಕೆಲಸಕ್ಕೆ. ಸೊ ಸ್ವಿಚ್ ಆಫ್ ದ ಲೈಟ್. ಬೈ ಫ್ರೆಂಡ್ಸ್. ಗುಡ್ ನೈಟ್. ನಾಳೆ ಗಣೇಶ ಹಬ್ಬ. ಗಣೇಶ ಹಬ್ಬ ಎಲ್ಲರೂ ಬೇಗ ಎದ್ದೇಳಿ. ನೀನೇದಳು ಫಸ್ಟ್ ಬೇಗ. ನಿದ್ದೆ ಇದೇನು ಲೆಫ್ಟಾಗಿ ಎದುರಿಸುತ್ತಿದ್ದೆ. ಗುಡ್ ನೈಟ್. ನೈಟ್.